ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನನ್ನ ಲೈಫಲ್ಲಿ ಒಂದು ಆಸೆ ಇದೆ. ನನ್ನ ಮಗಳನ್ನ ಏನಾದ್ರು ಜ್ಯೋತಿಷಕ್ಕೆ ಬಂದ್ಬಿಟ್ರೆ ನನ್ನ ಮಗಳನ್ನ ಸೋಕಿಗೆ ತಗೊಬರ್ತೀನಿ. ಹೇಳು ಅಂತಲ್ಲ, ಮಗಳ ನೀನು ಇಂಗ್ಲೀಷಲ್ಲಿ ಕನ್ನಡದಲ್ಲೂ ಮಂತ್ರ ಹೇಳಬೇಡ, ಸಂಸ್ಕೃತದಲ್ಲಿ ಇಂಗ್ಲೀಷಲ್ಲಿ ಹೇಳು ಮಗಳ ಮಂತ್ರ ಅಂತೀನಿ. ಅವಾಗ ಅರ್ಥ ಆಗ್ಬಿಡುತ್ತಾ? ಮತ್ತೆ ಇವಾಗ ನಮಗೆ ಸಂಸ್ಕೃತ ಅರ್ಥ ಆಗಲ್ಲ ಅಷ್ಟೇ. ಅದನ್ನೇ ಇವಾಗ ನನ್ನ ಮಗಳನ್ನ ಟಾಪ್ ಅನ್ನು ಇಂಗ್ಲೀಷ್ ಸ್ಕೂಲಲ್ಲಿ ಓದ್ತಾವಳೆ, ಇಂಗ್ಲೀಷಲ್ಲಿ ಹೇಳು ಮಗಳ ಇದೇ ಮಂತ್ರ ನೀನು ಬರ್ಕ ಇಂಗ್ಲೀಷಲ್ಲಿ ಹೇಳೋದ್ರೆ ಅರ್ಥ ಆಗ್ಬಿಡುತ್ತಾ? ಇಲ್ಲ ಗುರುಜಿ, ನನ್ನ ಮಗಳ ಕೈಲಿ ನಾನು ಇಂಗ್ಲೀಷಲ್ಲಿ ಹೇಳ್ಸೋ ತಾಕತ್ತಿದೆ ನನಗೆ. ನನ್ನ ಮಗಳು ಅಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾಳೆ. ಏನು ಹೇಳಿ? ಇಂಗ್ಲಿಷ್ ಮೀಡಿಯಂ ಓದೋದ್ರಿಂದ ನನ್ನ ನೋವಿಗೋಸ್ಕರ ನನ್ನ ಮಗಳನ್ನ ಒಳ್ಳೆ ಟಾಪ್ ಇಂಗ್ಲೀಷ್ ಸ್ಕೂಲ್ಗೆ ಸೇರಿಸ್ದೆ. ನನ್ನ ಹೆಂಡತಿ ಗೌರ್ಮೆಂಟ್ ಕೆಲಸ ಇದ್ರು ರಿಸೈನ್ ಮಾಡಿ ನನ್ನ ಮಗಳನ್ನ ಓದಿಸ್ತಾವಳೆ. ಹಾಗಾಗಿ ನನ್ನ ಮಗಳನ್ನ ಇಂಗ್ಲೀಷಲ್ಲಿ ಬೇಕಾದ್ರೆ ಮಂತ್ರ ಹೇಳಿಸ್ತೀನಿ. ಕನ್ನಡ ಬೇಡ, ಸಂಸ್ಕೃತನೂ ಬೇಡ, ಇಂಗ್ಲೀಷಲ್ಲಿ ಹೇಳು ಮಗಳೇ ಅಂತೀನಿ. ಏನು ಹೇಳಿ? ಇಂಗ್ಲಿಷಿಗೆ ಹುಡುಕೇಳಿ ಅವ್ರು ಅದು ಕನ್ನಡಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅಂತ ಅಲ್ವಾ? ಇವಾಗ ಹೆಂಗೆ ಸಂಸ್ಕೃತ ನಾವು ಕನ್ನಡಕ್ಕೆ ಮಾಡ್ಕೊತಿದ್ದು ಹಂಗೆ ಅಲ್ವಾ? ಆದರೆ ನನ್ನ ಮಗಳ ಕೇಳಿ ಯಾವಾಗಲಾರು ಹೇಳಿಸ್ತೀನಿ. ಆದರೆ ಅದೇ ವೃತ್ತಿನೇ ಬೇಕಾಗಿಲ್ಲ ನಂಗೆ. ದೇವ್ರಿಂದ ನಾನು ಚೆನ್ನಾಗಿಟ್ಟೆ ಅನ್ನೋ ದೇವ್ರು ನಾನು ಚೆನ್ನಾಗಿದ್ದೀನಿ. ಎಷ್ಟು ಸಂಪಾದನೆ ಮಾಡಿ ಓದಿಸ್ಬಿಟ್ಟು ಹೋಗ್ತೀನಿ. ಎಲ್ಲರಿಗೂ ಅನುಕೂಲವಾಗಿ ಹೇಳೋದ್ರಿಂದ ಭಗವಂತ ಚೆನ್ನಾಗಿ ಇರ್ತಾನೆ ಗುರುಜಿ. ಎಷ್ಟೋ ಜನಕ್ಕೆ ದಾರಿ ದೀಪ ಆಗ್ತೀರ ಗುರುಜಿ. ಬರೀ ನಾವು ಹೇಳಿದ್ರೆ ನನ್ನ ಮಾತು ಇಷ್ಟು ನಿಜ ಆಗುತ್ತಲ್ಲ ಮೇಡಮ್? ಹೌದು ಗುರುಜಿ, ಇಷ್ಟು ನಿಜ ಆಗುತ್ತೆ ನೋಡಿ. ಒಬ್ಬರನ್ನ ಬೆಳೆಸ್ಬೋದು, ಒಬ್ಬರನ್ನ ಮೇಲೆ ಎತ್ತಬೋದು ಅಂತ ಗೊತ್ತಾದರೆ ಮೀತಾ ಮೇಡಮನ್ನ ತಗೊಬಂದು ಟಿ ವಿಲಿ ಕೂರಿಸಿ ಬೆಳೆಸ್ತು. ಇವಾಗ ಶಾಕ್ ಆಗಲ್ಲ ಎಲ್ಲರೂ. ಎಷ್ಟೋ ಜನ ಕೇಳ್ತೀನಿ ನೋಡ್ರಿ ನಮ್ಮ ಎನರ್ಜಿ ಅವ್ರು ನೋಡಿ ಮಠಕ್ಕೆ ಬೆಳೀತಾರೆ ಅಂತ ಎಲ್ಲರೂ ಅಂತಾರೆ. ಇಲ್ಲ ರೇ, ಹಿಂಗೆ ಬೆಳೀರಿ, ಹಿಂಗೆ ಮಾತಾಡಿ. ನಾವು ಬೆಳಿಗ್ಗೆ ಜ್ಯೋತಿಷ 8 ಅವ್ರು ಮಾತಾಡೋದ್ರಲ್ಲಿ ನಾನು ಕಿತ್ತಾಡ್ಕೆ ಬಂದಿದ್ದೀನಿ. ಇದನ್ನು ಮಾತಾಡ್ಬೇಕಾಯ್ತು, ಅದನ್ನು ಮಾತಾಡ್ಬೇಕಾಯ್ತು, ಇದನ್ನು ನೀನು ಯಾಕೆ ಮಾತಾಡಿಲ್ಲ, ಹೋಗಿ ನಾನು ನಿಮ್ಮ ವೀಡಿಯೋನೇ ನೋಡಲ್ಲ ಅಂತ ಹೇಳ್ಬಿಟ್ಟೆ. ಏನು ಹೇಳಿ? ನೋಡೋದೇ ಇಲ್ಲ ಅಂತ ಸಬ್ಜೆಕ್ಟ್ಗಳು ಕಿತ್ತಾಡ್ತೀವಿ ನಾವು ಅಲ್ವಾ? ಹೌದು ಗುರುಜಿ. ಹಂಗಾಗಿ ಇದೊಂದು ನಿಮ್ಮ ಜಾತಕ ಇದೆಯಲ್ಲ, ಇದು ಯಾರ್ದು? ನಮ್ಮ ಮನೆಯವ್ರದ್ದು ಗುರುಜಿ. ಏನೇನು ಕೇಳಬೇಕು? ಅವ್ರಿಗೆ ವ್ಯವಹಾರದಾಗ ತೊಂದರೆ, ಫೈನಾನ್ಸ್ದಾಗ ತೊಂದರೆ, ಆಟೋ ಇದೆ ಓಡ್ಸಕ್ ಆಗ್ತಾ ಇಲ್ಲ, ಬಾಡಿಗೆಗೂ ಸಿಗ್ತಾ ಇಲ್ಲ, ಎಲ್ಲರಿಗೂ ಸ್ವಲ್ಪ ಆರೋಗ್ಯದಾಗೂ ಸ್ವಲ್ಪ ಸಮಸ್ಯೆ. ಯಾವ ಊರು? ತುರುವೇಕೆರೆ. ನೋಡಿ ಮೇಡಮ್, ನಿಮ್ಮ ಯಜಮಾನ್ಗೆ ಯಾವತ್ತು ಆಕ್ಸಿಡೆಂಟ್ ಆಗಿರೋದು, ತಲೆಗೇಟ್ ಆಗಿರೋದು, ಮೈಕೈಲಿ ರಕ್ತ ಬಂದದ್ದು ಯಾವ್ದು ಇಲ್ಲಿ ನಡೆದಿಲ್ಲ ಇನ್ನೂ? ಆಗಿದೆ ಗುರುಜಿ, ನಮ್ಮ ಮದುವೆಗಿನ ಮುಂಚೆಗೆ ಆಗಿದೆ ಅಂತೆ ಗುರುಜಿ. ಅದೇ ಆಗಿತ್ತಂತ? ಆಗಿತ್ತಂತೆ ಗುರುಜಿ. ಓಕೆ. ನಿಮ್ಮ ಯಜಮಾನ್ರಿಗೆ ನೋಡಿ, ನಿಮ್ಮ ಯಜಮಾನ ಜಾತಕದಲ್ಲಿ ಸೂರ್ಯಗ್ರಹ ಸಪ್ತಮಾಧಿಪತಿ 12ನೇ ಮೇಲಿದ್ದಾನೆ. ನಿಮ್ಮ ಯಜಮಾನ ಜಾತಕ ಅಂತ ಲಕ್ಸುರಿ ಜಾತಕ ಅಲ್ಲ. ಏನು ಹೇಳಿ? ಲಗ್ನದ ಜಾತಕ ಅಲ್ಲ, ಲಕ್ಸುರಿ ಜಾತಕ ಅಲ್ಲ, ತುಂಬ ಕಷ್ಟಪಡೋ ಜಾತಕ. ನಿಮ್ಮ ಮನೆಯವರಿಗೆ ಒಂದು ವಾಸ್ತು ಕಿಟ್ಟನ್ನು ಕೊಡ್ತೀನಿ, ಅದನ್ನು ತಗೊಂಡೋಗಿ ಕೇಳಿ. ಮತ್ತು ಅದರಲ್ಲಿ ನಿಮ್ಮ ಮನೆಯವರಿಗೆ ಬಿಗ್ನೆಸ್ ಆಗೋಕ್ಕೆ ಒಳ್ಳೊಳ್ಳೆ ಸ್ಟೋನ್ನ ಕೊಡ್ತೀನಿ, ಬ್ಯಾಸ್ಟೆಟ್, ಅದನ್ನು ಯೂಸ್ ಮಾಡೋಕ್ಕೆ ಹೇಳಿ. ಮತ್ತು ನಾನು ಕೊಡುವಂಥ ಕುಬೇರ ಗ್ರಾಹಕ ಸ್ಟೋನನ್ನು ನಿಮ್ಮ ಆಟೋದಲ್ಲಿ ಇಡೋಕ್ಕೆ ಹೇಳಿ. ಆಟೋದಲ್ಲಿ ಸಣ್ಣ ಸ್ಟೋನನ್ನು ಕೊಡ್ತೀನಿ, ಅದು ಇಡೋಕ್ಕೆ ಹೇಳಿ. ನಿಮ್ಮ ಆಟೋ ಹಿಂದ್ಗಡೆ ಅವ್ರು ಕುತ್ಕೋತಾರಲ್ಲ, ಅದು ಹಿಂದ್ಗಡೆ ನೀವು ಒಂದು ಒಳ್ಳೆ ಗರುಡದ ಫೋಟೋ ಹಾಕಕ್ಕೆ ಹೇಳಿ. ಏನು ಹೇಳಿ? ಗರುಡ ವಾಸುಕಿ ಇರೋಂಥ ವಿಷ್ಣು ಇರೋ ಫೋಟೋ ಹಾಕಕ್ಕೆ ಹೇಳಿ. ಸಣ್ಣದು ಕಂಪ್ಯೂಟ್ರಲ್ಲಿ ಕಟ್ ಮಾಡಿ ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ನಾನು ಕೊಡೋಂಥ ಕುಬೇರ ಸ್ಟೋನನ್ನು ನಿಮ್ಮ ಮನೆಯವರು ಈ ಪಕ್ಕದಲ್ಲಿ ಆಟೋ ಪಕ್ಕದಲ್ಲಿ ಡಿಕ್ಕಿರುತ್ತೆ, ಅದರೊಳಗಡೆ ಇಡೋಕ್ಕೆ ಹೇಳಿ. ಸಖತ್ ಬಿಗ್ನೆಸ್ ಇಂಪ್ರೂವ್ ಆಗುತ್ತೆ. ನಾನು ಆಮೇಲೆ ಹೇಳೋಕ್ಕೆ ಹೇಳಿ. ನಿಮ್ಮ ಯಜಮಾನ ಜಾತಕದಲ್ಲಿ ಏನು ಪ್ರಯೋಜನ, ಜಾತಕದಲ್ಲಿ ಏನೂ ದಮ್ಮಿಲ್ಲ, ನೆಗೆಟಿವ್ ಹೇಳಬೇಕು, ನಂಗೆ ಹೇಳೋಕ್ಕೆ ಇಷ್ಟ ಇಲ್ಲ. ನಾನು ಇನ್ನು ಮುಂದೆ ಟಿ ವಿಲಿ ಇನ್ನು ಯಾರದೇ ಜಾತಕ ಚೆನ್ನಾದ್ರು ನೆಗೆಟಿವ್ ಹೇಳಲ್ಲ. ಸಾಕು, ಇಷ್ಟು ವರ್ಷ ನೆಗೆಟಿವ್ ಪಾಸಿಟಿವ್ 2 ಹೇಳಿದ್ದೀನಿ. ಈ ಥರ ತೊಂದರೆ ಇದ್ದಿದ್ದು ಪರಿಹಾರ ತಗೊಳ್ಳಿ, ನೆಗೆಟಿವ್ ಇದೆ ಅಂತ ಹೇಳ್ತೀನಿ.